ಸರ್, ಸರ್ವ ಧರ್ಮೋತ್ಸವವನ್ನು ಮಾಡಿ ಎಲ್ಲರನ್ನೂ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದಿರಿ. ಆದರೆ ಈಗ ನಿಮ್ಮ ಪಕ್ಷ ಬಿ ಜೆ ಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಆ ನಿಲುವುಗಳು ಏನಾಗ್ತಾ ಇದೆ ಸರ್? ಈಗ ಏನಾಗಿದೆ, ನಮ್ಮ ಪಕ್ಷ ಅನಿವಾರ್ಯದಿಂದ ಇವತ್ತು ಬಿ ಜೆ ಪಿ ಜೊತೆ ಹೋಗ್ಬೇಕಾದಂಥ ಪ್ರಸಂಗ ಬಂತು. ಮೊದಲಿಂದ ಕಾಂಗ್ರೆಸ್ ಜೊತೆ ಹೋದ್ವಿ. ಕಾಂಗ್ರೆಸ್ ಜೊತೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಆಡಳಿತ ಮಾಡಲಿಕ್ಕೂ ಕೂಡ ವ್ಯತ್ಯಾಸಗಳಾಯಿತು. ಹೀಗಾಗಿ ನಾವು ಆ ಹೊಂದಾಣಿಕೆ ಕಡಿತಾಗಿ ಇವತ್ತು ಬಿ ಜೆ ಪಿ ಜೊತೆ ಹೋಗುವಂಥದ್ದು. ಯಾಕೆ ಅಂದರೆ ನಾಳೆ ಪಕ್ಷನೂ ಒಂದು ಬೆಳಿಬೇಕು, ಜೊತೆಗೆ ಕೆಲವು ಸಿದ್ಧಾಂತಗಳನ್ನು ಕೂಡ ನಾವು ಒಳಗೊಂಡು ನಮ್ಮ ಜಾತ್ಯತೀತ ಮನೋಭಾವನೂ ಕೂಡ ಇದೆ, ಅದನ್ನು ಉಳಿಸ್ಕೊಂಡು ಇವತ್ತು ರಾಷ್ಟ್ರ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಈ ಹೊಂದಾಣಿಕೆಯನ್ನು ಏನು ವರಿಷ್ಠರುಗಳು ಮಾಡ್ಕೊಂಡಿದ್ದಾರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಕೊಡ್ತಕ್ಕಂಥದ್ದು, ಎಲ್ಲ ವರ್ಗದವ್ರನ್ನೂ ಕೂಡ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸ ಮಾಡಲಿಕ್ಕೆ ಇವತ್ತು ನಮ್ಮ ದೇವೇಗೌಡರು ಏನಿದ್ದಾರೆ ಅವರ ಮನಸ್ಥಿತಿ ಇರೋದೇ ಅದು. ಅಲ್ಲ, ಆ ಪ್ರಯತ್ನ ಹೆಂಗೆ ನಡೀತೆ ಅಂತ ಸರ್? ಯಾಕಂದರೆ ಪ್ರತಿ ಬಾರಿ ಈಗ ಸದನ ಕೂಡ ನಡೆಯುವಂಥ ಸಂದರ್ಭದಲ್ಲಿ ಮುಸ್ಲಿಂ ಓಲೈಕೆ ಕಾಂಗ್ರೆಸ್ ಮಾಡುತ್ತೆ ಅನ್ನೋಂಥ ಟೀಕೆಗಳನ್ನು ಬಿ ಜೆ ಪಿ ಮಾಡ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸ್ಟ್ಯಾಂಡ್ ಯಾವ ರೀತಿ ತಗೊಳ್ತೀರಾ? ಏನಾಗಿದೆ, ಮುಸ್ಲಿಮ್ಸ್ಗೆ 4% ರಿಸರ್ವೇಷನ್ ಕೊಟ್ಟಿದ್ದೇ ಜನತಾದಳ ದೇವೇಗೌಡರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ. ಇವತ್ತು ಏನು ಎಲ್ಲ ವರ್ಗದವ್ರಿಗೂ ಕೂಡ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಲಿ ನಿಂತ್ಕೊಳ್ಳೋಕೆ ಹಿಂದೆ ಇರಲಿಲ್ಲ. ಯಾರೋ ಗೌಡ್ರು ಶಾನ್ಭೋಗ್ರು ನಿಂತ್ಕೊಳ್ಳೋವಂಥದ್ದಿತ್ತು. ಎಲ್ಲ ವರ್ಗದವ್ರಿಗೂ ಕೂಡ ಇವತ್ತು ರಾಜಕೀಯ ಶಕ್ತಿ ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದರು. ಇವರು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೊಟ್ಟಂಥದ್ದು. ಅದರಿಂದ ಇಡೀ ರಾಷ್ಟ್ರದಲ್ಲಿ ಫಸ್ಟ್ ಪ್ರಯತ್ನ ಮಾಡಿದ್ದು ನಮ್ಮ ರಾಜ್ಯದಲ್ಲಿ ದೇವೇಗೌಡರು ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಎಲ್ಲ ವರ್ಗದವ್ರಿಗೂ ಕೂಡ ಅವ್ರ ಸ್ವಂತ ಜಾತಿಯವ್ರನ್ನೂ ವಿರೋಧ ಕಟ್ಕೊಂಡು ಮಾಡಿದಂಥದ್ದು ಅವರು. ಇವತ್ತು ಗೌಡ್ರುಗಳೇ ನಡೀತಿತ್ತು, ಇದೆಲ್ಲ ಇತ್ತು ಹಿಂದೆ. ಹಂಗಾಗಿ ಇವತ್ತು ಗ್ರಾಮ ಪಂಚಾಯತಿಗೆ ಎಲ್ಲ ವರ್ಗದವರು ಜಾತಿಯವರು ನಿಂತ್ಕೊಳ್ಳುವಂಥದ್ದು ಇದೆಲ್ಲ ತಂದಂಥದ್ದು. ಇವತ್ತು ಜಾತ್ಯತೀತ ಮನೋಭಾವದಿಂದ ಇವತ್ತು ಈದ್ಗಾ ಮೈದಾನದ ಸಮಸ್ಯೆ ಬಂದಾಗ ಅಲ್ಲಿ ಬಗೆಹರಿಸಿದಂಥದ್ದು ಸನ್ಮಾನ್ಯ ದೇವೇಗೌಡರೇ ಮುಖ್ಯಮಂತ್ರಿಗಳಾಗಿ. ನಂತರ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ಹಿಜಾಬ್ದು ಇದೆಲ್ಲ ಬಂತು ಮೊನ್ನೆ, ಯಾರು ಕಾಂಗ್ರೆಸ್ನವ್ರು ಯಾರು ಪ್ರಶ್ನೆ ಎತ್ತಲಿಲ್ಲ. ಕುಮಾರಸ್ವಾಮಿ ಅವರು ನೇರವಾಗಿ ಅವ್ರ ಪರವಾಗಿ ನಿಂತರು. ಇದೆಲ್ಲ ನಾವು ಯಾವತ್ತೂ ಕೂಡ ಯಾವುದೇ ಜಾತಿನ ವಿರೋಧ ಮಾಡಿಕೊಂಡಲ್ಲ, ಎಲ್ಲ ಜನಾಂಗನೂ ಕೂಡ ಒಟ್ಟಿಗೆ ಹೋಗಬೇಕು ಅಂತ ಮನಸ್ಥಿತಿ ಇಟ್ಕೊಂಡು ಜನತಾದಳದಲ್ಲಿ ನಾವು ಇರ್ತಕ್ಕಂಥದ್ದು. ಖಂಡಿತ ಜನತಾದಳ ಇವತ್ತು ಅಲ್ಪಸಂಖ್ಯಾತರಿರ್ಬೋದು, ಮೇಲ್ವರ್ಗದವ್ರು ಇರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, SC ಇರ್ಬೋದು, ST ಇರ್ಬೋದು, ಎಲ್ಲರೂ ಕೂಡ ಅವ್ರಿಗೆ ಉತ್ತಮ ಕಾರ್ಯಕ್ರಮಗಳು ಕೊಟ್ಟು ಅವರೆಲ್ಲರಿಗೂ ಕೂಡ ಆರ್ಥಿಕ ಮಟ್ಟ ಮತ್ತು ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅಷ್ಟೇ ನಮ್ಮ ಪ್ರಯತ್ನಗಳಿರ್ತದೆ. ಖಂಡಿತ ಅವರು ಮತ ಹಾಕೋ ಸಂದರ್ಭದಲ್ಲಿ ವ್ಯತ್ಯಾಸಗಳ ಕ್ಷೇತ್ರವಾರು ಒಂದೊಂದು ಚುನಾವಣೆಯಲ್ಲೂ ಒಂದೊಂದು ಥರ ಬದಲಾವಣೆಗಳಿರ್ತದೆ. ಅದನ್ನು ನಾವು ಯಾರು ಕೂಡ ಅದು ಎಲ್ಲಿ ಲೋಪದೋಷ ಆಗಿರುತ್ತೆ ಅದು ಸರಿಪಡಿಸ್ಕೊಂಡು ಮತ್ತೆ ಅವ್ರ ಮನಸ್ಸನ್ನು ಓಲೈಸ್ಕೊಂಡು ನಾವು ನಮ್ಮ ಪಕ್ಷಕ್ಕೆ ಹಾಕಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲ, ಬಿ ಜೆ ಪಿ ಇದಕ್ಕೇನಾದರೂ ಇದು ಮಾಡುವಂಥದ್ದು, ವಿರೋಧ ಮಾಡುವಂಥದ್ದು ಏನಾದ್ರು ಮಾಡಿದೆಯಾ? ಸಾಧ್ಯ ಆಗಲ್ಲ. ಈಗ ನಮ್ಮಲ್ಲಿ ನಾವೊಂದು 80-90 ಸ್ಥಾನ ನಾವು ಒಂದು JDSನವ್ರು ತಗೋಬೇಕು ಅಂತಕ್ಕಂಥದ್ದು ನಮ್ಮ ಆಲೋಚನೆ ಇದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇಲ್ಲ, ನೇರವಾಗಿ ನಾವು ಇಷ್ಟು ಸೀಟ್ಗಳನ್ನ ನಾವು ತಗೊಂಡು ನಮ್ಮ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು ಅಂತಕ್ಕಂಥದ್ದು ಇದೆ. ಇವತ್ತು ನಮ್ಮಲ್ಲಿ ಅಲಯನ್ಸಲ್ಲಿ ಎಲ್ಲೆಲ್ಲ ಅಭ್ಯರ್ಥಿಗಳಾಗ್ತಾರೆ, ಎರಡೂ ಪಕ್ಷದವರು ನಾವು ಒಟ್ಟಾಗಿ ಸೇರಿ BJP ಅಭ್ಯರ್ಥಿ ಇದ್ದಿದ್ದ ಕಡೆ ನಾವು ಅವ್ರಿಗೆ ಬೆಂಬಲಿಸೋದು, ನಮ್ಮ ಅಭ್ಯರ್ಥಿಗಳು ಇದ್ದಿದ್ದ ಕಡೆ ಅವರು ನಮಗೆ ಬೆಂಬಲಿಸ್ತಕ್ಕಂಥದ್ದನ್ನ ನಾವು ಈಗಾಗಲೇ ಪ್ಲ್ಯಾನ್ಗಳು ಮಾಡ್ತಾಯಿದ್ದೀವಿ. ಇದಕ್ಕೆ ಒಂದು ಸಮನ್ವಯ ಸಮಿತಿಗಳನ್ನ ಮಾಡಿಕೊಂಡು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲೂ ಕೂಡ ಮಾಡಿಕೊಂಡು ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಹೋಗೋದಕ್ಕೆ ಒಂದು ರೂಪುರೇಷೆಗಳು ತಯಾರಾಗ್ತಾ ಇದೆ. ಖಂಡಿತ ಆ ನಿಟ್ಟಿನಲ್ಲೇ ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗಳನ್ನ ಎದುರಿಸ್ತೇವೆ. ನಂತರ ಬರ್ತಕ್ಕಂಥ ಲೋಕಸಭೆ, ವಿಧಾನಸಭೆ ಚುನಾವಣೆಗಳು ಕೂಡ ಒಟ್ಟಾಗಿ ನಾವು ಹೋಗ್ತಕ್ಕಂಥ